ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಕೆಲವು ಬಹಳ ಮುಖ್ಯವಾದ ಕಾನ್ಸೆಪ್ಟ್ಗಳನ್ನು ಕಲಿಯೋಣ. ಅಂದರೆ ರಿಯಾಕ್ಷನ್ಗಳು ನಿಜವಾಗಿ ಹೇಗಾಗುತ್ತೆ ಮತ್ತು ಈ ಮಾಲಿಕ್ಯೂಲ್ಗಳು 3Dಯಲ್ಲಿ ನೋಡಕ್ಕೆ ಹೇಗಿರುತ್ತೆ ಅಂತ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈ ಟಾಪಿಕ್ಗಳಿಂದ ತುಂಬ ಪ್ರಶ್ನೆಗಳು ಬರುತ್ತೆ. ಸೊ ಗಮನ ಇಟ್ಟು ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಸರಿನಾ? ಬನ್ನಿ ಶುರು ಮಾಡೋಣ. ಹಾಗಾದರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಅಂದರೆ, ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು ಯಾಕೆ ಒಂದೊಂದು ಥರ ವರ್ತಿಸುತ್ತೆ, ಹೇಗೆ ಅವು ಬದಲಾಗುತ್ತೆ, ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಆ ಬೇಸಿಕ್ ರೂಲ್ಸ್ ಯಾವುದು? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಇವತ್ತಿನ ನಮ್ಮ ಕ್ಲಾಸ್ನ ಗುರಿ. ಸೊ ಬನ್ನಿ ಒಟ್ಟಿಗೆ ಸೇರಿ ಇದನ್ನ ಕಂಡಿಡಿಯೋಣ. ನೀವು ನೋಡೋ ಯಾವುದೇ ಆರ್ಗ್ಯಾನಿಕ್ ರಿಯಾಕ್ಷನ್ಗೆ ಒಂದು ಸಿಂಪಲ್ ಫಾರ್ಮುಲಾ ಇರುತ್ತೆ ಗೊತ್ತಾ? ಇಲ್ಲಿ ಸ್ಕ್ರೀನ್ನಲ್ಲಿ ನೋಡಿ. ಸಬ್ಸ್ಟ್ರೇಟ್ ಜೊತೆ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಸೇರಿದಾಗ ನಮಗೆ ಸಿಗೋದೇ ಪ್ರಾಡಕ್ಟ್. ಇದನ್ನೇ ನೀವು ಎಲ್ಲ ಆರ್ಗ್ಯಾನಿಕ್ ರಿಯಾಕ್ಷನ್ಗಳ ಮಾಸ್ಟರ್ ಬ್ಲೂ ಪ್ರಿಂಟ್ ಅಂತ ಅನ್ಕೋಬಹುದು. ಇದು ಅರ್ಥ ಆದ್ರೆ ನಂಬಿ ಮುಂದಿಂದೆಲ್ಲ ತುಂಬಾನೇ ಸುಲಭ ಆಗುತ್ತೆ. ಸರಿ, ಆ ಮಾಸ್ಟರ್ ಬ್ಲೂ ಪ್ರಿಂಟ್ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಅದರ ಒಳಗೆ ನಡೆಯೋ ಬೇರೆ ಬೇರೆ ಥರದ ಕೆಮಿಕಲ್ ಬದಲಾವಣೆಗಳು ಯಾವುದು? ನಮ್ಮ ಪಾಠದ ಈ ಮೊದಲ ಭಾಗದಲ್ಲಿ ರಿಯಾಕ್ಷನ್ಗಳ ಮುಖ್ಯವಾದ ವಿಧಗಳು ಯಾವುದು ಅಂತ ಒಂದೊಂದಾಗಿ ನೋಡೋಣ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಟ್ ಇನ್ವಾಲ್ವ್ಸ್ ರಿಪ್ಲೇಸ್ಮೆಂಟ್ ಆಫ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಬೈ ಅನ್ನದರ್. ಇದರ ಅರ್ಥ ಏನು? ತುಂಬಾ ಸಿಂಪಲ್. ಒಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನಲ್ಲಿ ಒಂದು ಆಟಮ್ ಅಥವಾ ಒಂದು ಗ್ರೂಪ್ ಇನ್ನೊಂದರ ಜಾಗಕ್ಕೆ ಬಂದು ಕೂರುತ್ತೆ ಅಷ್ಟೇ. ಹೇಗೆ ಕ್ರಿಕೆಟ್ ಮ್ಯಾಚ್ನಲ್ಲಿ ಒಬ್ಬ ಪ್ಲೇಯರ್ಗೆ ಗಾಯ ಆದಾಗ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಬರ್ತಾನಲ್ಲ, ಇದು ಕೂಡ ಹಾಗೇನೆ. ಓಕೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನಲ್ಲಿ 2 ಹೀರೋಗಳಿದ್ದಾರೆ, SN1 ಮತ್ತು SN2. ಈಗ ಒಂದು ಎಕ್ಸಾಮ್ ಟಿಪ್ ಹೇಳ್ತೀನಿ ಚೇಳಿ. SN1 ರಿಯಾಕ್ಷನ್ ಒಂದು ಆಮೆ ಥರ ತುಂಬನೇ ನಿಧಾನ, 2 ಸ್ಟೆಪ್ನಲ್ಲಾಗುತ್ತೆ. ಇದು ಹೆಚ್ಚಾಗಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಗಳಲ್ಲಿ ಕಾಣಿಸುತ್ತೆ. ಆದರೆ SN2 ಇದೆಯಲ್ಲ, ಅದು ಮೊಲದ ಹಾಗೆ ಒಂದೇ ಸ್ಟೆಪ್ನಲ್ಲಿ ಫುಲ್ ಸ್ಪೀಡ್ನಲ್ಲಾಗತ್ತೆ, ಮತ್ತು ಇದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಗಳಲ್ಲಿ ಆಗೋದು. ಈ ಸ್ಪೀಡ್ನ ವ್ಯತ್ಯಾಸ ನೆನ್ಪಿಟ್ಕೊಂಡೆ ಎಕ್ಸಾಮ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. Addition reaction. In these types of reactions, one pi bond is broken and 2 new sigma bonds are formed. ಎಡಿಷನ್ ರಿಯಾಕ್ಷನ್ನಲ್ಲಿ ಏನಾಗುತ್ತೆ ಅಂದರೆ, ಡಬಲ್ ಅಥವಾ ಟ್ರಿಪಲ್ ಬಾಂಡ್ನಲ್ಲಿರೋ ಒಂದು ವೀಕ್ ಆದ ಪೈ ಬಾಂಡ್ ಮುರಿದು ಹೋಗುತ್ತೆ ಮತ್ತು ಅದರ ಬದಲು 2 ಹೊಸ ಸ್ಟ್ರಾಂಗ್ ಆದ ಸಿಗ್ಮಾ ಬಾಂಡ್ಗಳು ಹುಟ್ಕೊಳ್ಳುತ್ತೆ. ಇದು ಒಂದು ರೀತಿ ಒಂದು ಹಳೇ ವೀಕ್ ವಸ್ತುವನ್ನು ಕೊಟ್ಟು 2 ಹೊಸ ಗಟ್ಟಿ ವಸ್ತುಗಳನ್ನು ತಗೊಂಡ ಹಾಗೆ. ಫ್ರೀ ರ್ಯಾಡಿಕಲ್ ಎಡಿಷನ್ ಮೆಕ್ಯಾನಿಸಮ್ಗೆ 3 ಮುಖ್ಯ ಹಂತಗಳಿವೆ. ಮೊದಲನೇದು ಚೈನ್ ಇನಿಷಿಯೇಷನ್, ಅಂದರೆ ರಿಯಾಕ್ಷನ್ ಶುರುವಾಗೋದು. ಇಲ್ಲಿ ಪೆರಾಕ್ಸೈಡ್ ಬ್ರೇಕ್ ಆಗಿ ಫ್ರೀ ರ್ಯಾಡಿಕಲ್ಗಳು ಹುಟ್ಕೊಳ್ತೆ. ಎರಡನೇದು ಚೈನ್ ಪ್ರಾಪಗೇಷನ್. ಇಲ್ಲಿ ಆ ರಿಯಾಕ್ಷನ್ ಮುಂದೆ ಹೋಗ್ತಾ ಇರುತ್ತೆ, ಪ್ರಾಡಕ್ಟ್ ರ್ಯಾಡಿಕಲ್ ತಯಾರಾಗುತ್ತೆ. ಮತ್ತೆ ಕೊನೆಗೆ ಚೈನ್ ಟರ್ಮಿನೇಷನ್. ಇಲ್ಲಿ ರ್ಯಾಡಿಕಲ್ಗಳು ಒಂದಕ್ಕೊಂದು ಸೇರ್ಕೊಂಡು ರಿಯಾಕ್ಷನ್ಗೆ ಫುಲ್ ಸ್ಟಾಪ್ ಇಡುತ್ತೆ. ಇದು ಆಂಟಿ ಮಾರ್ಕೋವ್ನಿಕಾವ್ ಎಡಿಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಸರಿ, ಇಷ್ಟೊತ್ತು ನಾವು ರಿಯಾಕ್ಷನ್ಗಳಲ್ಲಿ ಏನಾಗತ್ತೆ ಅಂತ ನೋಡಿದ್ವಿ. ಆದರೆ ಈಗ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಅದೇನಂದ್ರೆ ಮಾಲಿಕ್ಯೂಲ್ಗಳ 3D ಶೇಪ್, ಅಂದರೆ ಅವುಗಳ ಆಕಾರ ರಿಯಾಕ್ಷನ್ಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ನಿಜ ಹೇಳಬೇಕು ಅಂದರೆ ಕೆಲವೊಮ್ಮೆ ಆ ಮಾಲಿಕ್ಯೂಲ್ನ ಶೇಪ್ನೇ ಅದು SN1 ದಾರಿಯಲ್ಲಿ ಹೋಗ್ಬೇಕಾ ಅಥವಾ SN2 ದಾರಿಯಲ್ಲಿ ಹೋಗ್ಬೇಕಾ ಅಂತ ಡಿಸೈಡ್ ಮಾಡುತ್ತೆ. ಸೊ ಬನ್ನಿ ಸ್ಟೀರಿಯೋಕೆಮಿಸ್ಟ್ರಿಯ ಈ ಅದ್ಭುತ ಜಗತ್ತಿಗೆ ಹೋಗೋಣ. Stereogenic center. The center in an organic compound due to which stereoisomers are possible is known as a stereogenic center. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇದು ಆ ಮಾಲಿಕ್ಯೂಲ್ನಲ್ಲಿರೋ ಒಂದು ಮ್ಯಾಜಿಕ್ ಸ್ಪಾಟ್. ಸಾಮಾನ್ಯವಾಗಿ ಇದು ಒಂದು ಕಾರ್ಬನ್ ಆಟಮ್ ಆಗಿರುತ್ತೆ ಮತ್ತು ಅದಕ್ಕೆ 4 ಬೇರೆ ಬೇರೆ ಥರದ ಗ್ರೂಪ್ಗಳು ಅಟ್ಯಾಚ್ ಆಗಿರುತ್ತೆ. ಈ ಸೆಂಟರ್ ಇರೋದ್ರಿಂದಾನೇ ಆ ಮಾಲಿಕ್ಯೂಲ್ಗೆ ಬೇರೆ ಬೇರೆ 3D ರಚನೆಗಳನ್ನು ಹೊಂದೋಕೆ ಸಾಧ್ಯ ಆಗೋದು. ಜಿಯೋಮೆಟ್ರಿಕಲ್ ಐಸೋಮರಿಸಮ್ ಯಾಕೆ ಆಗುತ್ತೆ? ಕಾರಣ ಇಷ್ಟೇ, ಡಬಲ್ ಬಾಂಡ್. ಯಾಕಂದ್ರೆ ಡಬಲ್ ಬಾಂಡ್ ಒಂದು ರೀತಿ ಗಟ್ಟಿಯಾದ ಕೋಳಿನ ಹಾಗೆ, ಅದರ ಸುತ್ತ ಆಟಮ್ಗಳು ಫ್ರೀಯಾಗಿ ತಿರುಗಾಡೋಕ್ಕಾಗಲ್ಲ. ಇದನ್ನ ಹೀಗೆ ಯೋಚನೆ ಮಾಡಿ. 2 ಗಾಲಿಗಳನ್ನ ಒಂದು ಗಟ್ಟಿ ರಾಡ್ನಿಂದ ಜೋಡಿಸಿದ್ರೆ ಒಂದು ಗಾಲಿನ ತಿರುಗಿಸೋಕ್ಕಾಗಲ್ಲಲ್ವಾ? ಅದೇ ಸಿಂಗಲ್ ಬಾಂಡ್ ಆಗಿದ್ರೆ ಅದು ಫ್ಲೆಕ್ಸಿಬಲ್ ರಾಡ್ ಇದ್ದ ಹಾಗೆ, ಹೇಗ್ಬೇಕಾದ್ರೂ ತಿರುಗಿಸಬಹುದು. ಈ ಸ್ಲೈಡ್ನಲ್ಲಿರೋದು ಸಿಸ್ ಮತ್ತು ಟ್ರಾನ್ಸ್ಐಸೋಮರ್ಗಳ ಒಂದು ಪರ್ಫೆಕ್ಟ್ ಉದಾಹರಣೆ. ಎಡಗಡೆ ನೋಡಿ, ಮ್ಯಾಲಿಕ್ ಆಸಿಡ್ನಲ್ಲಿ 2 COOH ಗ್ರೂಪ್ಗಳು ಡಬಲ್ ಬಾಂಡ್ನ ಒಂದೇ ಕಡೆ ಇವೆ ಅಲ್ವಾ? ಇದನ್ನೇ ನಾವು ಸಿಸ್ ಅಂತ ಕರೆಯೋದು. ಈಗ ಬಲಗಡೆ ಫ್ಯೂಮರಿಕ್ ಆಸಿಡ್ ನೋಡಿ, ಇಲ್ಲಿ ಆ ಗ್ರೂಪ್ಗಳು ಆಪೋಸಿಟ್ ಸೈಡ್ನಲ್ಲಿವೆ. ಇದನ್ನ ಟ್ರಾನ್ಸ್ ಅಂತೀವಿ. ಪರೀಕ್ಷೆಗಳಲ್ಲಿ ಈ ಸಣ್ಣ ವ್ಯತ್ಯಾಸವನ್ನು ಗುರುತಿಸೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಈ ಬೇರೆ ಬೇರೆ 3D ಶೇಪ್ಗಳು ಇವೆ ಅಂತ ಗೊತ್ತಾಯ್ತು. ಅದೇ ನಾವು ಅವುಗಳ ಬಗ್ಗೆ ಮಾತಾಡುವಾಗ ಕನ್ಫ್ಯೂಸ್ ಆಗಲ್ವಾ? ಅವುಗಳಿಗೆ ಒಂದು ಸರಿಯಾದ ಹೆಸರು ವೇಣಾಮಾ? ಅದಕ್ಕೆ ಕೆಮಿಸ್ಟ್ಗಳು ಒಂದು ಯೂನಿವರ್ಸಲ್ ಸಿಸ್ಟಮ್ ಉಪಯೋಗಿಸ್ತಾರೆ. ಅದೇ R/S ಸಿಸ್ಟಮ್. ಬನ್ನಿ ಅದನ್ನ ಹೇಗೆ ಉಪಯೋಗಿಸೋದು ಅಂತ ಕಲಿಯೋಣ. ಸೊ ಈ RS ಸಿಸ್ಟಮ್ ಅನ್ನ ಕಾನ್,
ಇಂಗೋಲ್ಡ್ ಮತ್ತು ಪ್ರಿಲ್ಯಾಗ್ ಅನ್ನೋ 3 ವಿಜ್ಞಾನಿಗಳು ಕಂಡುಹಿಡಿದ್ರು. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಆ ಸ್ಟೀರಿಯೋಜೆನಿಕ್ ಸೆಂಟರ್ನಲ್ಲಿರೋ 3D ಅರೇಂಜ್ಮೆಂಟ್ಗೆ ಒಂದು ಖಚಿತವಾದ, ಕನ್ಫ್ಯೂಷನ್ ಇಲ್ಲದ ಹೆಸರನ್ನ ಕೊಡೋದು. ಆರ್ ಅಥವಾ ಎಸ್ ಅಂತ ಕಂಡಿಡಿಯೋಕೆ ಈ 5 ಸ್ಟೆಪ್ಗಳನ್ನ ಸರಿಯಾಗಿ ಫಾಲೋ ಮಾಡಬೇಕು, ಸರಿನಾ? ಮೊದಲನೇ ಕೆಲಸ ಆ 4 ಗ್ರೂಪ್ಗಳಿಗೆ ಪ್ರಿಯಾರಿಟಿ ಕೊಡೋದು. ಅತಿ ಹೆಚ್ಚು ಅಟಾಮಿಕ್ ನಂಬರ್ ಇರೋ ಆಟಮ್ಗೆ ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ 4ನೇ ಪ್ರಿಯಾರಿಟಿ ಅಂದ್ರೆ ಲೋವೆಸ್ಟ್ ಪ್ರಿಯಾರಿಟಿ ಇರೋ ಗ್ರೂಪ್ ನಮ್ಮಿಂದ ದೂರ ಇರೋ ಹಾಗೆ ನೋಡ್ಕೊಳ್ಳಿ. 3ನೇ ಸ್ಟೆಪ್ ಪ್ರಿಯಾರಿಟಿ 1ಇಂದ 2ಗೆ, ಆಮೇಲೆ 3ಗೆ ಒಂದು ದಾರಿ ಎಳೀರಿ. ಮತ್ತು ಕೊನೆಯದಾಗಿ ಆ ದಾರಿ ಗಡಿಯಾರ ತಿರುಗೋ ಹಾಗೆ, ಅಂದ್ರೆ ಕ್ಲಾಕ್ವೈಸ್ ಇದ್ರೆ ಅದು ಆರ್, ಗಡಿಯಾರದ ಉಲ್ಟಾ ಅಂದ್ರೆ ಆಂಟಿ ಕ್ಲಾಕ್ವೈಸ್ ಇದ್ರೆ ಅದು ಎಸ್. ಸರಿ, ಆ ರೂಲ್ಸ್ಗಳನ್ನ ಈಗ ಈ ಮಾಲಿಕ್ಯೂಲ್ಗೆ ಅಪ್ಲೈ ಮಾಡಿ ನೋಡೋಣ ಬನ್ನಿ. ಅಟಾಮಿಕ್ ನಂಬರ್ ಪ್ರಕಾರ ಆಕ್ಸಿಜನ್ಗೆ ಫಸ್ಟ್ ಪ್ರಿಯಾರಿಟಿ, ನಂತರ ಕಾರ್ಬಾಕ್ಸಿಲ್ ಗ್ರೂಪ್ನ ಕಾರ್ಬನ್ಗೆ 2, ಮಿಥೈಲ್ ಗ್ರೂಪ್ಗೆ 3 ಮತ್ತೆ ಅತಿ ಕಡಿಮೆ ಅಟಾಮಿಕ್ ನಂಬರ್ ಇರೋ ಹೈಡ್ರೋಜನ್ಗೆ 4ನೇ ಪ್ರಿಯಾರಿಟಿ. ಈಗ 1ರಿಂದ 2, 2ರಿಂದ 3ಗೆ ದಾರಿ ಎಳೆದ್ರೆ ನೋಡಿ, ಅದು ಕ್ಲಾಕ್ವೈಸ್ ದಿಕ್ನಲ್ಲಿ ಹೋಗ್ತಾ ಇದೆ ಅಲ್ವಾ? ಹಾಗಾದ್ರೆ ಇದರ ಅರ್ಥ ಏನೋ? ಇದರದು ಆರ್ ಕಾನ್ಫಿಗರೇಷನ್. ನೋಡಿದ್ರಾ? ಅಷ್ಟು ಕಷ್ಟ ಏನಿಲ್ಲ. ಓಕೆ, ಇಷ್ಟು ಹೊತ್ತು ನಾವು ಕಲಿತಿದ್ದನ್ನೆಲ್ಲ ಉಪಯೋಗಿಸೋಕೆ ಟೈಮ್ ಬಂತು. ಒಂದು ನಿಜವಾದ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆನ ತಗೊಂಡು ಅದನ್ನ ಬಿಡಿಸೋಣ. ರೆಡಿದ್ದೀರಾ? ಸರಿ, ಪ್ರಶ್ನೆ ಇಲ್ಲಿದೆ, ಸ್ಕ್ರೀನ್ ಮೇಲೆ ನೋಡಿ. ಈ 4 ಕಾಂಪೌಂಡ್ಗಳ ಬೇಸಿಸಿಟಿಯನ್ನ ಸರಿಯಾದ ಆರ್ಡರ್ನಲ್ಲಿ ಜೋಡಿಸ್ಬಿಟ್ಟು ಅಂತ ಕೇಳಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ನಾವಿದನ್ನ ಒಟ್ಟಿಗೆ ಬಿಡಿಸೋಣ. ಇದನ್ನ ಹೇಗೆ ಸಾಲ್ವ್ ಮಾಡೋದು? ನೋಡಿ, ಬೇಸಿಸಿಟಿ ಅಂದ್ರೆ ಆ ನೈಟ್ರೋಜನ್ ಮೇಲಿರೋ ಎಲೆಕ್ಟ್ರಾನ್ಗಳನ್ನ ಅದು ಎಷ್ಟು ಸುಲಭವಾಗಿ ದಾನ ಮಾಡಬಲ್ಲದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೀಥೈಲ್ ಗ್ರೂಪ್ಗಳು ಎಲೆಕ್ಟ್ರಾನ್ಗಳನ್ನ ನೈಟ್ರೋಜನ್ ಕಡೆಗೆ ತಳ್ಳುತ್ತೆ, ಪ್ಲಸ್ ಐ ಎಫೆಕ್ಟ್. ಇದರಿಂದ ಬೇಸಿಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ಐ ಮತ್ತು ಐ ಹೆಚ್ಚು ಬೇಸಿಕ್. ಆದರೆ 3ನೇದರಲ್ಲಿ ಅಂದರೆ ಟರ್ಷರಿ ಅಮೈನ್ನಲ್ಲಿ 3 ದೊಡ್ಡ ಮೀಥೈಲ್ ಗ್ರೂಪ್ಗಳು ಸೇರಿ ನೈಟ್ರೋಜನ್ ಸುತ್ತ ಒಂದು ಟ್ರಾಫಿಕ್ ಜಾಮ್ ಥರ ಮಾಡ್ಬಿಡುತ್ತೆ. ಇದನ್ನು ಸ್ಟೆರಿಕ್ ಹಿಂಡ್ರೆನ್ಸ್ ಅಂತೀವಿ. ಇದರಿಂದ ಪ್ರೋಟಾನ್ ಅದರತ್ರ ಬರೋ ಕಷ್ಟ, ಸೊ ಬೇಸಿಸಿಟಿ ಕಮ್ಮಿ ಆಗುತ್ತೆ. ಕೊನೆಗೆ ಅಮೈಡ್ನಲ್ಲಿ ನೈಟ್ರೋಜನ್ನ ಎಲೆಕ್ಟ್ರಾನ್ಗಳು ಪಕ್ಕದ C=O ಜೊತೆ ರೆಸೊನೆನ್ಸ್ನಲ್ಲಿ ಬ್ಯುಸಿಯಾಗಿರುತ್ತೆ. ಹಾಗಾಗಿ ದಾನ ಮಾಡೋಕೆ ಫ್ರೀ ಇರಲ್ಲ. ಅದಕ್ಕೆ ಅದು ಎಲ್ಲಕ್ಕಿಂತ ಕಮ್ಮಿ ಬೇಸಿಕ್. ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ನಮಗೆ ಒಂದು ಜನರಲ್ ರೂಲ್ ಸಿಗುತ್ತೆ. ಆಕ್ವೆಸ್ ಸೊಲ್ಯೂಷನ್ನಲ್ಲಿ ಸೆಕೆಂಡ್ರಿ ಅಮೈನ್ ಎಲ್ಲಕ್ಕಿಂತ ಹೆಚ್ಚು ಬೇಸಿಕ್, ಆಮೇಲೆ ಪ್ರೈಮರಿ, ಆಮೇಲೆ ಟರ್ಷರಿ, ಮತ್ತೆ ಅಮೈಡ್ ಎಲ್ಲಕ್ಕಿಂತ ಕೊನೆಗೆ. ಅಂದ್ರೆ ಆರ್ಡರ್ ಹೀಗಿರುತ್ತೆ: 2 ಗ್ರೇಟರ್ ದೆನ್ 1 ಗ್ರೇಟರ್ ದೆನ್ 3 ಗ್ರೇಟರ್ ದೆನ್ 4. ಈ ಲಾಜಿಕ್ನ ಇಟ್ಕೊಂಡು ನಾವು ಆಪ್ಷನ್ಗಳನ್ನ ನೋಡಿದ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ. ಅದು ಆಪ್ಷನ್ ಎ, I 4. ನಮ್ಮ ಅನಾಲಿಸಿಸ್ಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಾವು ನೋಡ್ವಿ, ಒಂದು ಮಾಲಿಕ್ಯೂಲ್ನ 3D ಶೇಪ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದ್ರೆ ಅದರ ಹೆಸರೇ ಹೇಗೆ ಬದಲಾಗುತ್ತೆ ಅಂತ. ಆದ್ರೆ ಒಂದು ವಿಷಯ ಯೋಚಿಸಿ, ಅದೇ ಸಣ್ಣ ಬದಲಾವಣೆ ಮೆಡಿಸಿನ್ನಲ್ಲಿ ಅಥವಾ ಪ್ರಕೃತಿಯಲ್ಲಿ ಅದರ ಸಂಪೂರ್ಣ ಕೆಲಸವನ್ನೇ ಹೇಗೆ ಬದಲಾಯಿಸ್ಬೋದು? ಇದರ ಬಗ್ಗೆ ಯೋಚನೆ ಮಾಡಿ. ನಾವು ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.